ಅವನಿಗೆ ಒಂದಲ್ಲ 2 ಮದುವೆ ಆಗಿದ್ರು ಇನ್ನೊಬ್ಬ ಮಹಿಳೆ ಬೇಕು ಅಂತಿದ್ದ. ಅದು ಕೂಡ ಮದುವೆ ಆಗಿರೋ ಮಹಿಳೆಯನ್ನ. ಇದಕ್ಕೆಲ್ಲ ಆ ಮಹಿಳೆ ಒಪ್ಪದೇ ಇದ್ದಾಗ ಕಿರಾತಕ ಹಚ್ಚಿದ ಕಿಡಿ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದೆ. ಸುಟ್ಟು ಕರಕಲಾಗಿರುವ ಬಟ್ಟೆಗಳು, ಮನೆ ತುಂಬ ಬೆಂಕಿಯ ಜ್ವಾಲೆಗೆ ಬೆಂದು ಹೋಗಿರೋ ಕಿಟಕಿಗಳು, ಗೋಡೆಗಳು. ಇದು ಪಾಗಲ್ ಪ್ರೇಮಿಯೊಬ್ಬನ ಹುಚ್ಚಾಟದ ಪರಮಾವಧಿ. ಈತನೇ ನೋಡಿ ಆ ಪಾಗಲ್ ಪ್ರೇಮಿ ಅರ್ಬಾಸ್. ಅಷ್ಟಕ್ಕೂ ಪ್ರೇಮಿ ಅಂದಾಕ್ಷಣ ಈತನೇನು ಮದುವೆ ಆಗಿಲ್ಲ ಅನ್ಕೋಬೇಡಿ. ಯಾಕೆಂದರೆ ಅರ್ಬಾಸ್ಗೆ ಒಂದಲ್ಲ 2 ಮದುವೆ ಆಗಿತ್ತು. ಆದರೆ ಕೆಲಸ ಕಾರ್ಯ ಏನೂ ಇಲ್ಲದೆ ಇರೋ ಈ ಪುಂಡನಿಗೆ ಇನ್ನೂ ಒಬ್ಬಳನ್ನ ಮದುವೆ ಆಗೋ ಆಸೆ ಇತ್ತು. ಅದಕ್ಕಾಗಿ ಈತ 3 ಮಕ್ಕಳ ತಾಯಿಯ ಹಿಂದೆ ಬಿದ್ದಿದ್ದ. ತನ್ನ ದೂರದ ಸಂಬಂಧಿಯೂ ಆಗಬೇಕಾದ ಆ ಮಹಿಳೆಯನ್ನ ಗಂಡನನ್ನ ಬಿಟ್ಟು ನನ್ನ ಜೊತೆ ಬಾ ಅಂತ ಬಲವಂತ ಮಾಡ್ತಿದ್ದ. ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದ. ಇದರಿಂದ ಮನೆಯವರೆಲ್ಲ ಸೇರಿ ಅರ್ಬಾಸ್ಗೆ ಬುದ್ಧಿ ಕೂಡ ಹೇಳಿದ್ರು. ಆದರೂ ಇದಕ್ಕೆಲ್ಲ ಬಗ್ಗದ ಅರ್ಬಾಸ್ ತನ್ನ ಚಾಳಿ ಬಿಟ್ಟಿರಲಿಲ್ಲ. ಕೊನೆಗೆ ಮಹಿಳೆ ಗಂಡನ ಜೊತೆ ಜಗಳ ಕೂಡ ಆಗಿತ್ತು. ಇದೇ ಕೋಪದಿಂದ ಅರ್ಬಾಸ್ ಮಹಿಳೆ ಮನೆಗೆ ಬೆಂಕಿ ಇಟ್ಟು ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದನು. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯ ಸಾರಾಯಿ ಪಾಳ್ಯದಲ್ಲಿ ವಾಸವಿದ್ದ ಮಹಿಳೆ ಆವತ್ತು ರಾತ್ರಿ ಗಂಡನ ಜೊತೆ ಹೊರಗಡೆ ಹೋಗಿದ್ರು. ಮಕ್ಕಳು ಕೆಳಗಡೆ ಮನೆಯಲ್ಲಿದ್ದರು. ಇದೇ ವೇಳೆ ಮನೆಗೆ ಬಂದ ಅರ್ಬಾಸ್ ಕಿಟಕಿ ಮೂಲಕ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಕೀರಿದಾನೆ. ಇದರಿಂದ ಮನೆ ಧಗಧಗನೆ ಹೊತ್ತು ಉರಿದಿತ್ತು. ಮನೆಯಲ್ಲಿದ್ದ ಬಟ್ಟೆಗಳು, ವಾಷಿಂಗ್ ಮೆಷಿನ್, ಫ್ರಿಡ್ಜ್ ಸೇರಿದಂತೆ ಎಲ್ಲ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ವು. ತಕ್ಷಣವೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಬೆಂಕಿ ಆರಿಸಿದ್ರು. ಆದರೆ ಮೊದಲಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ಕೊಂಡಿದೆ ಅಂತ ಅಂದ್ಕೊಂಡಿದ್ರು. ಆದರೆ ಕೆಲವು ದಿನಗಳ ಬಳಿಕ ಅರ್ಬಾಸ್ ನಾನೇ ಬೆಂಕಿ ಹಾಕಿದ್ದೆ ಅಂತ ಸಂಬಂಧಿಕರ ಬಳಿ ಹೇಳ್ಕೊಂಡಿದ್ದ. ಇದರಿಂದ ಮಹಿಳೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಬಳಿಕ ಪೊಲೀಸರು ಅರ್ಬಾಸ್ನನ್ನ ಅರೆಸ್ಟ್ ಮಾಡಿ ಜೈಲ್ ಕಟ್ಟಿದ್ದಾರೆ. ಸದ್ಯ ಮನೆಗೆ ಬೆಂಕಿ ಹಚ್ಚಿದ ಪುಂಡ ಜೈಲ್ ಸೇರ್ಕೊಂಡಿದ್ದಾನೆ. ಮಹಿಳೆ ಕುಟುಂಬಸ್ಥರಿಗೆ ಅಂದಾಜು 3 ಲಕ್ಷ ರೂಪಾಯಿ ಲಾಸ್ ಆಗಿದೆ. ಆದರೆ ಯಾವ ತಪ್ಪು ಮಾಡದ ಮಹಿಳೆ ಕುಟುಂಬ ಇದ್ದ ಮನೆ ಕಳ್ಕೊಂಡು ಊರು ಬಿಟ್ಟಿದ್ದಾರೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸ್ ಗುರು. ಅದಕ್ಕೆ ನಾನು ಹೇಳ್ತಾ ಇರೋದು ಹುಷಾರ್ ಬೆಂಗಳೂರು. ನಾನು ನಿಮ್ಮ ಶೀತಲ್ ಶೆಟ್ಟಿ.